ಇದೆಯಲ್ಲ, ಕುಷ್ಮಾಂಡ ದೇವಿಗೆ ಅಷ್ಟಭುಜಗಳಿರುವುದರಿಂದ ಅವರನ್ನು ಅಷ್ಟಭುಜ ದೇವಿ ಅಂತ ಕೂಡ ಕರೀತಾರೆ. ಕುಷ್ಮಾಂಡ ದೇವಿಯು ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾರೆ. ಇವತ್ತಿನ ನೆಚ್ಚಿನ ಬಣ್ಣ ಹಳದಿ ಬಣ್ಣ. ಹಾಗೆಯೇ ಸೂರ್ಯನ ಅಧಿಪತಿಯಾಗೂ ಇದ್ದಾರೆ. ಯಾರಿಗಾದರೂ ಸೂರ್ಯನಿಂದ ಜಾತಕದಲ್ಲಿ ದೋಷಗಳಿದ್ದರೆ ಈ ಕುಷ್ಮಾಂಡ ದೇವಿಯನ್ನು ಪ್ರಾರ್ಥಿಸುವುದರಿಂದ ಆ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಈ ಕುಷ್ಮಾಂಡ ದೇವಿಯು ಸೂರ್ಯನಿಗಿಂತ ಅತಿ ಪ್ರಕಾಶಮಾನವಾದಂಥವರು. ಅದಕ್ಕೋಸ್ಕರ ಅವರು ಸೂರ್ಯನಲ್ಲಿ ಒಂದು ವರವನ್ನು ಕೊಡ್ತಾರೆ. ಏನು ಅಂದರೆ, ಸೂರ್ಯನ ಶಾಖದಿಂದ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ಈ ಕುಷ್ಮಾಂಡ ದೇವಿಯಿಂದಲೇ ಸೂರ್ಯನು ಪಡೆದುಕೊಂಡಿದ್ದು ಅಂತ ಮಾಹಿತಿ ಇದೆ. ಸಂಸ್ಕೃತದಲ್ಲಿ ಕುಷ್ಮಾಂಡ ಎಂದರೆ ಬೂದುಗುಂಬಳಕಾಯಿ ಎಂದು ಅರ್ಥ. ಅದಕ್ಕೆ ಬ್ರಹ್ಮಾಂಡ ಅನ್ನುವಂತಹ ಅರ್ಥ ಕೂಡ ಇದೆ. ಈ ಕತ್ತಲಾಗಿರುವಂತಹ ಪ್ರಪಂಚದಲ್ಲಿ ಬೆಳಕು ಅನ್ನುವಂತಹದ್ದು ಕುಷ್ಮಾಂಡ ದೇವಿಯಿಂದಲೇ ಬಂದಿದೆ ಅಂತ ಒಂದು ನಂಬಿಕೆ ಕೂಡ